ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 67ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಎಲ್ಲ ಇಂದ್ರಿಯಗಳು ಅಂತ ಯಾಕೆ ಹೇಳಿಲ್ಲ, ಯಾವುದಾದ್ರೂ ಒಂದು ಇಂದ್ರಿಯ ಅಂತ ಯಾಕೆ ಹೇಳಿದ್ದಾರೆ ಅದರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಬುದ್ಧಿ ಅಪಹರಣ ಆಗೋದಕ್ಕೆ ಒಂದೇ ಇಂದ್ರಿಯ ಸಾಕು ಅಂತ ಹೇಳಿದಾರಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಯತ್ ಮತ್ತು ತತ್ಗಳ ಸಂಬಂಧ ಮನಸ್ಸಿನ ಜೊತೆ ಯಾಕೆ ತಿಳ್ಕೋಬಾರ್ದು ಅಂದರೆ ಅರ್ಥ, ಇಲ್ಲಿ ಯತ್ ಮತ್ತು ತತ್ ಅನ್ನೋದಕ್ಕೆ ಇದು ಇಂದ್ರಿಯಗಳಿಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಇದನ್ನು ಮನಸ್ಸು ಅಂತ ಯಾಕೆ ತಗೋಬಾರ್ದು ಅಂತ ಅವ್ರ ಪ್ರಶ್ನೆ. ಉತ್ತರ ಏನು ಅಂತಂದರೆ ನೋಡಿ, ಈ ಉತ್ತರದಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಸಂಸ್ಕೃತದಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಅವರು ವ್ಯಾಕರಣಬದ್ಧವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ಸಂಸ್ಕೃತ ಗೊತ್ತಿಲ್ಲ, ವ್ಯಾಕರಣನೂ ಗೊತ್ತಿಲ್ಲ, ಅದರಿಂದ ನಾವು ಜನರಲ್ಲಾಗಿ ಏನು ಅರ್ಥ ಆಗುತ್ತೆ ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ಬಟ್ ಅಲ್ಲಿ ಏನು ಅವರು ಹೇಳಿದಾರೋ ಸಂಸ್ಕೃತದ ಬಗ್ಗೆ, ಯಾಕಂದರೆ ಸಂಸ್ಕೃತ ಗೊತ್ತಿರೋರು ಇರ್ತಾರಲ್ಲ ಅವ್ರಿಗೋಸ್ಕರ ಅಂತಲೇ ಇಟ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲೇನಿದೆಯೋ ಹಾಗೆ ಅದನ್ನು ಓದ್ತೀನಿ, ಆಮೇಲೆ ಸಿಂಪಲಾಗಿ ನಾವೇನು ಅರ್ಥ ಮಾಡ್ಕೋಬೋದು ಅದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಇಂದ್ರಿಯಾಣಂ ಅನ್ನುವಂಥ ಪದದಲ್ಲಿ ನಿರ್ಧಾರಣೆ ಷಷ್ಠಿ ಇದೆ. ಆದ್ದರಿಂದನೇ ಇಂದ್ರಿಯಗಳಲ್ಲಿ ಯಾವುದೇ ಒಂದು ಇಂದ್ರಿಯದ ಜೊತೆ ಮನಸ್ಸು ಸೇರಿರುತ್ತೋ ಅದರ ಜೊತೆ ಯತ್ ಪದದ ಸಂಬಂಧವನ್ನು ತಿಳ್ಕೊಳ್ಳೋದು ಉಚಿತವಾಗಿದೆ. ಮತ್ತು ಯತ್ ತತ್ ಪದದ ನಿತ್ಯ ಸಂಬಂಧ ಇದೆ. ಆದುದರಿಂದ ತತ್ ಪದದ ಸಂಬಂಧವೂ ಕೂಡ ಇಂದ್ರಿಯದ ಜೊತೆ ಉಂಟಾಗುತ್ತೆ. ಅನುವಿಧೀಯತೆ ಅನ್ನೋದ್ರಲ್ಲಿ ಅನು ಅನ್ನುವುದು ಉಪಸರ್ಗವಲ್ಲ, ಕರ್ಮ ಪ್ರವಚನೀಯ ಸಂಜ್ಞಕ ಅವ್ಯಯವಾಗಿದೆ. ಆದ್ದರಿಂದ ಅದರ ಯೋಗದಲ್ಲಿ ಯತ್ ಎಂಬಲ್ಲಿ ದ್ವಿತೀಯ ವಿಭಕ್ತಿಯಾಗಿದೆ ಮತ್ತು ಕರ್ಮಕರ್ತೃ ಪ್ರಕ್ರಿಯೆಯ ಅನುಸಾರವಾಗಿ ವಿಧೇಯತೆಯ ಕರ್ಮಭೂತ ಮನಃ ಎಂಬ ಪದವು ಕರ್ತೃರೂಪದಲ್ಲಿ ಪ್ರಯುಕ್ತವಾಗಿದೆ. ಇದಲ್ಲದೆ ಮುಂದಿನ ಶ್ಲೋಕದಲ್ಲಿ ತಸ್ಮಾತ್ ಎಂಬ ಪದದ ಪ್ರಯೋಗವನ್ನು ಮಾಡಿ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವವನ ಬುದ್ಧಿಯು ಸ್ಥಿರವೆಂದು ತಿಳಿಸಲಾಗಿದೆ. ಅದಕ್ಕಾಗಿಯೂ ಕೂಡ ಇಲ್ಲಿ ಯತ್ ಮತ್ತು ತತ್ ಎಂಬ ಪದಗಳ ಸಂಬಂಧವು ಇಂದ್ರಿಯಗಳೊಡನೆಯೇ ಇದೆ ಎಂದು ತಿಳಿಯುವುದು ಹೆಚ್ಚು ಯುಕ್ತಿಸಂಗತವೆಂದು ಗೊತ್ತಾಗುತ್ತದೆ. ಇದು ಈ ಪ್ರಶ್ನೆಗೆ ಉತ್ತರ. ಇಲ್ಲಿ ಸ್ವಲ್ಪ ಅವರು ವ್ಯಾಕರಣವನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾಕೆ ಅದನ್ನು ಆ ರೀತಿ ಯೂಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ಸಿಂಪಲಾಗಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯದ ಜೊತೆ ಆ ಮನಸ್ಸು ಸೇರ್ಕೊಳ್ಳುತ್ತೋ ಆಗ ಆ ಇಂದ್ರಿಯ ಏನು ಮಾಡುತ್ತೆ ಅಂದರೆ ಆ ಮನುಷ್ಯನ ಬುದ್ಧಿಯನ್ನು ಅಪಹರಣ ಮಾಡಿಬಿಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಯಾವ ಇಂದ್ರಿಯ ಜೊತೆ ಮನಸ್ಸು ಸೇರ್ಕೊಳ್ಳುತ್ತೋ ಆ ಇಂದ್ರಿಯ ಯತ್ ತತ್ ಅನ್ನೋದನ್ನ ಅಲ್ಲಿ ಆ ರೀತಿ ಉಪಯೋಗ ಮಾಡಿದ್ದಾರೆ. ಇಲ್ಲಿ ಯಾವ ಇಂದ್ರಿಯ ಜೊತೆ ಅಂತ ಹೇಳೋದಕ್ಕೆ ಯತ್ ಅಂತ ಸೇರಿಸಿದ್ದಾರೆ, ಮತ್ತು ಮನಸ್ಸು ಸೇರ್ಕೊಳ್ಳುತ್ತೋ ಆ ಇಂದ್ರಿಯ ಅಂತ ಹೇಳೋದಕ್ಕೆ ತತ್ ಅಂತ ಅಂದ್ಬಿಟ್ಟು ಇಲ್ಲಿ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಈ ರೀತಿ ಅರ್ಥ ಮಾಡಿಕೊಂಡಾಗ ಇಲ್ಲಿ ಮನಸ್ಸು ಒಂದೇ ಇರೋದ್ರಿಂದ ಆ ಮನಸ್ಸು ಇಂದ್ರಿಯದ ಜೊತೆ ಸೇರ್ಕೊಂಡಾಗ, ಈಗ ನೋಡಿ ಮನಸ್ಸೇ ನಮಗೆ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ. ಈಗ ಇಂದ್ರಿಯಗಳು ತಮ್ಮ ಕೆಲಸವನ್ನು ಯಾವಾಗ ಮಾಡುತ್ತೆ ಹೇಳಿ, ಆ ಮನಸ್ಸು ಅಲ್ಲಿದ್ದಾಗ ಆ ಕೆಲಸ ನೆರವೇರುತ್ತೆ. ಮನಸ್ಸಿಲ್ಲ ಅಂತಂದರೆ ಇಂದ್ರಿಯಗಳು ಏನು ಮಾಡೋದಿಲ್ಲ, ಸುಮ್ಮನೆ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಮನಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂದ್ರಿಯಗಳನ್ನು ಅದು ತನ್ನ ವಶದಲ್ಲಿ ಇಟ್ಕೊಂಡಿರ್ಬೇಕು ಮನಸ್ಸು. ಆವಾಗ ತಾನು ಹೇಳ್ದಂಗೆ ಆ ಇಂದ್ರಿಯಗಳು ಕೇಳುತ್ತೆ. ಇಲ್ಲಾಂದರೆ ಈಗ ಕಣ್ಣು ನೋಡುತ್ತೆ, ನೋಡಿದ ತಕ್ಷಣ ಮನಸ್ಸು ಏನು ಮಾಡುತ್ತೆ, ಆಸೆ ಪಡುತ್ತೆ. ಕಣ್ಣು ನೋಡಲೇ ಇಲ್ಲ ಅಂತಂದರೆ ಮನಸ್ಸು ಎಲ್ಲಿಂದ ಆಸೆ ಪಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಂದ್ರಿಯಗಳು ನಮ್ಮ ವಶದಲ್ಲಿರಬೇಕು. ನಾವು ನೋಡಬೇಕೋ ಬಿಡಬೇಕೋ ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ ತುಂಬ ದಿವಸದಿಂದ. ಈಗ ಭಗವದ್ಗೀತೆನ ಕೇಳೋಕ್ಕೆ ಶುರು ಮಾಡಿದಾಗಿಂದ ನಾವು ಆ ಸೀರಿಯಲ್ಗಳನ್ನು ನೋಡೋದು ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ನೋಡೋದನ್ನ ಬಿಡೋದು ಅಥವಾ ಬಿಡದೇ ಇರೋದು ಇದು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಇಲ್ಲ ಅಂತಂದರೆ ಈಗ ಹೀಗೆ ಮನೇಲಿ ಓಡಾಡ್ತಿರ್ತೀವಿ, ಯಾರೋ ನೋಡ್ತಿರ್ತಾರೆ, ಆಗೇನಾಗುತ್ತೆ, ತಕ್ಷಣ ಕಣ್ಣು ನೋಡೋದಕ್ಕೆ ಶುರು ಮಾಡುತ್ತೆ.
ಆವಾಗ ನಾನು ಅಲ್ಲಿ ಕೂತ್ಕೊಂಡು ನೋಡಬೇಕು ಅಂತ ಮತ್ತೆ ಆ ಇಂದ್ರಿಯದ ಕೆಲಸಗಳಲ್ಲೇ ಅದು ತೊಡ್ಕೊಂಬಿಡುತ್ತೆ. ಈಗ ಭಗವದ್ಗೀತೆಯನ್ನು ಕೇಳುವುದನ್ನು ಬಿಟ್ಟು ಮತ್ತೆ ಅದು ಏನಾಗುತ್ತೆ, ಟಿ ವಿ ಅಥವಾ ಸೀರಿಯಲ್ ಏನಾದರೂ ಆಗಿರ್ಬೋದು, ಆ ಎಂಟರ್ಟೈನ್ಮೆಂಟನ್ನು ನೋಡೋದ್ರಲ್ಲಿ ಅದು ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ. ಈ ರೀತಿ ಹೇಳೋದಕ್ಕೋಸ್ಕರ ಅಲ್ಲಿ ಅದನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಯತ್ ಮತ್ತು ತತ್ ಪದಗಳ ಸಂಬಂಧ ಇಂದ್ರಿಯಗಳ ಜೊತೆ ಇದೆ ಅಂತ ತಿಳ್ಕೊಳ್ಳೋದೇ ಇಲ್ಲಿ ಸರಿಯಾಗಿದೆ. ಈ ಒಂದು ಸಂದರ್ಭಕ್ಕೆ ಅದು ಸರಿಯಾಗಿದೆ ಅಂತಂದ್ಬಿಟ್ಟು ಇದರ ಅರ್ಥ. ವ್ಯಾಕರಣ ಗೊತ್ತಿರೋರು ಅದನ್ನು ಇನ್ನೂ ಚೆನ್ನಾಗಿ ಡೀಟೇಲಾಗಿ ಅರ್ಥ ಮಾಡ್ಕೋಬೋದು. ಯಾಕಂದರೆ ಅಲ್ಲಿ ವಿಭಕ್ತಿಗಳ ಬಗ್ಗೆ, ಉಪಸರ್ಗಗಳು ಮತ್ತು ಬೇರೆ ಬೇರೆ ಕರ್ತೃ ಕರ್ಮ ಪದಗಳು ಅದ್ರ ಬಗ್ಗೆ ಎಲ್ಲ ಹೇಳಿದಾರಲ್ಲ, ಅದೆಲ್ಲ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವು ಸಿಂಪಲ್ಲಾಗಿ ಇಷ್ಟ ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಒಂಟಿಯಾದ ಮನಸ್ಸು ಅಥವಾ ಒಂಟಿಯಾದ ಇಂದ್ರಿಯ ಇರುತ್ತಲ್ಲ, ಅಷ್ಟೇ ಬುದ್ಧಿಯನ್ನು ಅಪಹರಣ ಮಾಡೋದಕ್ಕೆ ಸಮರ್ಥವಾಗಿರುತ್ತಾ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆ. ಅಂದರೆ ಅರ್ಥ ಏನು, ಮನಸ್ಸು ಒಂದೇ ಬುದ್ಧಿಯನ್ನು ಅಪಹರಣ ಮಾಡ್ಬೋದಾ, ಇಂದ್ರಿಯ ಒಂದೇ ಮನಸ್ಸಿಲ್ಲದೆ ಇಂದ್ರಿಯ ಒಂದೇ ಅಪಹರಣ ಮಾಡ್ಬೋದಾ? ಅಂದರೆ ಮನಸ್ಸು ಇಂದ್ರಿಯ ಜೊತೆ ಸೇರ್ಕೊಳ್ಳದೆ ಮನಸ್ಸು ಒಂದೇ ಬುದ್ಧಿಯನ್ನು ಅಪಹರಣ ಮಾಡಬಹುದಾ, ಇಂದ್ರಿಯ ಮನಸ್ಸಿನ ಜೊತೆ ಸೇರ್ಕೊಳ್ಳದೆ ಇಂದ್ರಿಯ ಒಂದೇ ಆ ಬುದ್ಧಿಯನ್ನು ಅಪಹರಣ ಮಾಡೋದಕ್ಕಾಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಮನಸ್ಸಿನ ಜೊತೆ ಇಲ್ಲದೆ ಇಂದ್ರಿಯ ಒಂಟಿಯಾಗಿ ಬುದ್ಧಿಯನ್ನು ಅಪಹರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸು ಇಂದ್ರಿಯಗಳಿಲ್ಲದೆ ಇದ್ರೂ ಕೂಡ ಒಂಟಿಯಾಗಿ ಕೂಡ ಬುದ್ಧಿಯನ್ನು ಅಪಹರಣ ಮಾಡೋದಕ್ಕೆ ಸಾಧ್ಯ. ಇದು ಹೇಗೆ ಅನ್ನೋದು ನೀವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ನೋಡಿ, ಒಂದು ಮನಸ್ಸು ಇಂದ್ರಿಯಗಳಿಲ್ಲದೆ ಬೇಕಾದರೆ ಬುದ್ಧಿಯನ್ನು ಅಪಹರಣ ಮಾಡುತ್ತೆ. ಆದರೆ ಅದೇ ಒಂದು ಇಂದ್ರಿಯ ಇದೆಯಲ್ಲ, ಅದು ಮನಸ್ಸಿಲ್ಲದೆ ಅಪಹರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೂ ಕೂಡ ಒಂದು ಪ್ರಶ್ನೆ ಅಂತ ತಿಳ್ಕೊಳ್ಳಿ. ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹರೇ ಕೃಷ್ಣ.